ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನೆಲ್ ಜಾಲಿ ಸಂಚಾರಿ. ಇವತ್ತು ಒಂದು ಮಂಡ್ಯದಲ್ಲಿ ಒಂದು ರಿಸೆಪ್ಷನ್ ಇತ್ತು, ಅದಕ್ಕೆ ಹೊರಟಿದ್ದೀವಿ. ನಾನು ವಿಖ್ಯಾತ್, ನಿರುಪಮ. 3 ಆಗಿತ್ತು, ಎಲ್ಲ ರೆಡಿಯಾಗಿ ಹೊರಟ್ವಿ. ಬೈಕಲ್ಲಿ ಲಗೇಜ್ ಎಲ್ಲ ಹಾಕೊಂಡು ಫುಲ್ಲು ಸ್ಟಡಿಯಾಗಿ ಕಟ್ಟಿದ್ದೀವಿ, ಎಲ್ಲ ನೋಡಿಕೊಂಡು ರೆಡಿಯಾಗಿ ಹೊರಟ್ವಿ. ಅದು ಹಂಗೆ ಅದು ವಿಂಡ್ಶೀಲ್ಡ್ ಒಂದು ಟ್ರೈ ಮಾಡಬೇಕಾಯ್ತು. ವಿಂಡ್ಶೀಲ್ಡ್ ಮೇಲ್ಗಡೆ ನಾವು ಟಾರ್ಪ್ ಹಾಕಿದ್ದೀವಲ್ಲ, ಅದು ಕ್ಲೋಸ್ ಮಾಡ್ಕೊಂಡಾಗ ರೈಡ್ ತುಂಬ ಲಾಂಗ್ ರೈಡ್ ಹೋಗಿರಲಿಲ್ಲ, ಅದು ಹಂಗೆ ಟ್ರೈ ಮಾಡಬೇಕಾಗಿತ್ತು. ನೋಡೋಣ, ಬಿಸಿಲು ಇತ್ತಲ್ಲ, ಹಂಗಾಗಿ ಗಾಡಿನೇ ತೊಗೊಂಡೋಗೋಣ ಅಂತ ಹೊರಟ್ವಿ. ನಾವು ಯಾವುದೇ ಒಂದು ಟ್ರೈ ಮಾಡಬೇಕಂದ್ರೂ ಈ ಥರ ಕಷ್ಟ ಆಗತ್ತೆ ಅಂತ ಯೋಚನೆ ಮಾಡಿಕೊಂಡ್ರೆ ತುಂಬ ಕಡೆ ಹೋಗೋದೇ ಇಲ್ಲ, ಹಾಗೆ ಇದು ಮಾಡಿಬಿಡ್ತೀವಿ. ಹಾಗಾಗಿ ಎಲ್ಲೋದ್ರೂ ನಾನು ಬ್ಯಾಗ್ಸ್ ಎಲ್ಲ ಇಟ್ಕೊಂಡು ಹೋಗೋಕ್ಕೆ ನೋಡ್ತಾ ಇರ್ತೀನಿ. ಅದು ಕಷ್ಟ ಅನಿಸ್ಬಾರ್ದು ನಮಗೆ, ಅದನ್ನ ನಮ್ಮ ರೂಢಿಯಲ್ಲಿ ಇಟ್ಕೊಂಡ್ಬಿಟ್ರೆ ಕಷ್ಟ ಆಗಲ್ಲ. ಡೈಲಿ ಹಾಕೊಳ್ತಾ ಹೋದ್ರೆ ಅದು ಅದಕ್ಕೆ ಯೂಸ್ಟು ಆಗ್ಬಿಡ್ತೀವಿ. ಹಾಗಾಗಿ ಎಲ್ಲೋದ್ರೂ ಬೈಕಲ್ಲಿ ಆ ಬ್ಯಾಗ್ಸು ಎಲ್ಲ ಇರಲೇಬೇಕು. ಹಂಗೆ ಮೈಸೂರು ರೋಡಿಗೆ ಟಚ್ ಆದ್ವಿ. ಮೈಸೂರು ರೋಡಲ್ಲಿ ಸ್ವಲ್ಪ ಔಟ್ಸ್ಕರ್ಟ್ ಹೋದ್ಮೇಲೆ ಟಾರ್ಪ್ ಹಾಕೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋದ್ವಿ. ಇವಾಗ ಟಾರ್ಪ್ ಆಗೋದು ನೋಡಿ ತೋರಿಸ್ತೀನಿ ಹೆಂಗೆ. ಮೈಸೂರು ರೋಡ್ ಸೈಡಲ್ಲಿ ನಿಲ್ಲಿಸ್ಬಿಟ್ಟು ಟಾರ್ಪ್ ಬಿಚ್ತಾ ಇದ್ದೀನಿ. ಟಾರ್ಪ್ನ ಅದು ಆ್ಯಕ್ಚುಲಿ ಬಿಸಿಲಿಗೆ ಅಂತ ಅವಾಯ್ಡ್ ಆಗಲಿ ಅಂತಲೇ ಮೇಯ್ನಾಗಿ ಮಾಡಿದ್ದು. ಬಿಸಿಲಿಗೆ ಅವಾಯ್ಡ್ ಆಗುತ್ತೆ, ಆಮೇಲೆ ಗಾಳಿ ಹೆಂಗೆ ನಮಗೆ ಫೀಲ್ ಆಗುತ್ತೆ, ಗಾಳಿ ತುಂಬ ಜೋರಾಗಿ ಹೊಡೆಯುತ್ತಾ ಅಥವಾ ಏನು ಅಂತ ಗೊತ್ತಿರಲಿಲ್ಲ. ಬ್ಯಾಕ್ ರೆಸ್ಟ್ಗೆ 2 ಎಕ್ಸ್ಟೆಂಡರ್ಸ್ ಮಾಡಿದ್ದೀವಿ. ಆ ಎಕ್ಸ್ಟೆಂಡರ್ಸು ಟಾರ್ಪ್ ಹೋಗ್ಬಿಟ್ಟು ಅದ್ರ ಮೇಲೆ ರೆಸ್ಟ್ ಆಗುತ್ತೆ. ಆಮೇಲೆ ಬಂಜಿ ಕಾರ್ಡಲ್ಲಿ ಅದನ್ನ ರ್ಯಾಪ್ ಓವರ್ ಮಾಡ್ತೀನಿ, ಹಾರ್ಡಾಗಿ ಕಟ್ತೀವಿ. ನೋಡಿ ಇವಾಗ ಎಕ್ಸ್ಟೆಂಡರ್ಸ್ ಆಯ್ತಲ್ಲ, ಎಕ್ಸ್ಟೆಂಡ್ ಆಯಿತು. ಅದು ಟಿ ಟೈಪು ಆಗಿದೆ ಅಲ್ಲಿ. ಆಮೇಲೆ ಆ ಟಾರ್ಪ್ ಹೋಗಿ ಕರೆಕ್ಟಾಗಿ ಅದ್ರ ಮೇಲೆ ರೆಸ್ಟ್ ಆಗುತ್ತೆ. ಅದು ಇನ್ನು ಟಾರ್ಪ್ ಹೋಗಿ ಕರೆಕ್ಟಾಗಿ ಅದ್ರ ಮೇಲೆ ರೆಸ್ಟ್ ಆಯಿತು. ಬಂಜಿ ಕಾರ್ಡಲ್ಲಿ ಟೈ ಮಾಡಿಬಿಟ್ಟು, ಇದೊಂಥರ ಈಸಿ. ಬಂಜಿ ಕಾರ್ಡ್ ಇದ್ದರೆ ತುಂಬ ಹೆಲ್ಪ್ ಆಗುತ್ತೆ. ಯಾವುದೇ ಲಗೇಜ್ ಕಟ್ಕೊಳಕ್ಕಾಗಲಿ ಈ ಥರ ಎಲ್ಲ ಕೆಲಸಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಅಲ್ಲೇ ಕೈ ಗ್ಲೌಸ್ ಎಲ್ಲ ಹಾಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದ. ಬಿಸಿಲು ಇದ್ದರಿಂದ ನೋಡೋಣ ಹೆಂಗೆ ಫೀಲ್ ಆಗುತ್ತೆ ಅಂತಲೇ ಹಾಕೊಂಡ್ವಿ. ಈ ಥರ ಎಲ್ಲೂ ಲಾಂಗ್ ಹೋಗಿರಲಿಲ್ಲ, ಇದನ್ನೆಲ್ಲ ಹಾಕೊಂಡು ಹೋಗ್ತಾ ಇದ್ದೀವಿ. ಇದು ಅದು ಹಾಕೊಂಡಿರೋದ್ರಿಂದ ಬಿಸಿಲು ನಮಗೆ ಶೋಲ್ಡರ್ ಲೆವೆಲ್ವರೆಗೂ ಬಿಸಿಲು ಬರ್ತಾ ಇರಲಿಲ್ಲ, ಯಾಕಂದರೆ ಆಲ್ರೆಡಿ 4:30 ಆಗಿತ್ತು ಟೈಮು ನಾವು ಇಲ್ಲಿ ಹಾಕೊಂಡೋಗಿ ನಿಲ್ಲಿಸಿದಾಗಿಂದ. ಹಾಗೆ ಮಂಡ್ಯ ಕಡೆ ಹೋಗ್ತಾ ಗಾಳಿ ಎಲ್ಲ ತುಂಬ ನಮಗೇನು ಫೀಲ್ ಆಗ್ತಾ ಇರಲಿಲ್ಲ. ಗಾಳಿ ಬಂದ್ರೂ ಅದು ಮೇಲ್ಗಡೆ ಸೌಂಡ್ ಬರೋದು ಆ ಥರ ಎಲ್ಲ ಏನು ಇರಲಿಲ್ಲ, ಕಂಫರ್ಟಾಗಿತ್ತು. ನಾವು ಅಂದ್ಕೊಂಡಿದ್ದಕ್ಕಿಂತ ಕಂಫರ್ಟಾಗೇ ಇತ್ತು. ನಮಗೂ ಬ್ಯಾಕ್ ಸೀಟಲ್ಲೂ ಅಷ್ಟೇ ತುಂಬ ಕಂಫರ್ಟ್ ಇತ್ತು. ಬ್ಯಾಕ್ ರೆಸ್ಟು ಮತ್ತು ಆರ್ಮ್ ರೆಸ್ಟು ಇರೋದ್ರಿಂದ ಏನೋ. ಬ್ಯಾಕ್ ಸೈಡ್ ಗಾಳಿ ಎಲ್ಲ ಹೆಂಗಿತ್ತು ಅಂದರೆ ತುಂಬ ಹೊಡಿತಾ ಇತ್ತ ಗಾಳಿ? ಇಲ್ಲ, ಅಷ್ಟೊಂದೇನಿಲ್ಲ. ವಿಖ್ಯಾತ್ಗೆ ಒಂದು ಸ್ವಲ್ಪ ಬಿಸಿಲು ಅನಿಸ್ತಾ ಇತ್ತು. ಯಾಕಂದರೆ ಒಂದು ಸ್ವಲ್ಪ ಲೋ ಇದ್ದಾನಲ್ಲ, ಅದರಿಂದ ಬಿಸಿಲು 4:30 ಅದರಿಂದ ಸನ್ಸೆಟ್ ಆಗ್ತಾ ಇತ್ತಲ್ಲ, ಹಾಗಾಗಿ ಬಿಸಿಲು ಅನಿಸ್ತಾ ಇತ್ತು ಅವನಿಗೆ. ಬಟ್ ಹೋಗ್ತಾ ಹಂಗೆ ದಾರಿಯಲ್ಲಿ ಒಂದು ಸ್ವಲ್ಪ ಎಲ್ಲರ ರೆಸ್ಟ್ ತೊಗೊಳೋಣ ಅಂತ ಅಲ್ಲಿ ನಿಲ್ಲಿಸಿದ್ವಿ. ಕಬ್ಬಿನಲ್ಲಿ ಕುಡಿಯೋಣ ಅಂತ ನಿಲ್ಲಿಸಿದಾಗ ನಮಗೆ ಅಲ್ಲಿ 2 ಪೊಮೊರಿಯನ್ ಡಾಗ್ ಯಾರೋ ತೊಗೊಂಡೋಗ್ತಿದ್ರು ಮರಿನ. ಅದನ್ನ ಹಿಡ್ಕೊತೀನಿ ಅಂತ ಹೇಳಿ ಆಟ ಮಾಡಿ ಇಟ್ಕೊಂಡ ನೋಡಿ. ತುಂಬ ಖುಷಿಪಟ್ಟ. ಇಟ್ಕೊಂಡು 2 ಇತ್ತು, 2 ಇಷ್ಟೇ ಮರಿ. ಅದೇನು ತುಂಬ ಖುಷಿಪಟ್ಟ. ಚೆನ್ನಾಗಿತ್ತು, 2 ಹಿಡ್ಕೊಂಡು ಆಟ ಆಡಿಸಿ. ಮತ್ತೆ ಮುಂದೆ ಹೊರಟ್ವಿ, ನಮ್ಮ ಪ್ರಯಾಣ ಸ್ಟಾರ್ಟ್. ಅಲ್ಲಿಂದ ಹೋಗ್ತಾ ಹಂಗೆ ಅಲ್ಲಿ ಮಂಡ್ಯ ಹತ್ತತ್ರ ಬರ್ತಾ ನನಗೆ ಫೋಟೋ ಶೂಟ್ ಮಾಡಿಸ್ಕೊಳೋಣ, 1-2 ಫೋಟೋ ಶೂಟ್ ಮಾಡೋಣ ಅಂತ ನಿಲ್ಲಿಸಿದ್ವಿ. ಅಲ್ಲೂ
ಆಗಿತ್ತವಲ್ಲ 5 o'clock ಆಗಿತ್ತು. ಬಿಸಿಲು ಚೆನ್ನಾಗಿತ್ತು, ಫೋಟೋ ಶೂಟಿಗೆ ಒಳ್ಳೆ ಟೈಮ್ ಅವಾಗ. ಹಾಗಾಗಿ ಎಲ್ಲ ಸೈಡಲ್ಲಿ ನಿಲ್ಲಿಸ್ಬಿಟ್ಟು ಫೋಟೋಸ್ ಎಲ್ಲ ತಗೊಂಡ್ವಿ. ಹಸು ಇತ್ತು, ಹಸು ಮೇಯಿಸ್ತಾ ಇದ್ರಲ್ಲಿ ಫೋಟೋಸ್ ತಗೊಂಡ್ವಿ. ಫುಲ್ ಗ್ರೀನ್ರಿ ಎಲ್ಲ ಇತ್ತು, ಅಲ್ಲಿ ಹಸು ಎಲ್ಲ ಮೇಯಿಸ್ತಾ ಇದ್ರು. ಹಾಗೆ ಒಂದೆರಡು ಫೋಟೋಗಳು ತೆಗೆಸ್ಕೊಂಡು ಮತ್ತು ರಿಸೆಪ್ಷನ್ ಕಡೆ ಹೊರಟ್ವಿ. ಹೀಗಿತ್ತು ನಮ್ಮದು ಒಂದು ಸಣ್ಣ ಪ್ರಯಾಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಓಕೆ ಬಾಯ್. ಥ್ಯಾಂಕ್ ಯು.